ಧರ್ಮಸ್ಥಳ ಹೆಣಯೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಐ ವಿಡಿಯೋ ಮಾಡಿಬಿಟ್ಟಿದ್ದ ಯೂಟ್ಯೂಬರ್ ಎಂಡಿ ಸಮೀರ್ಗೆ ಮತ್ತೊಂದು ಶಾಕ್ ಕಾದಿದೆ. ನಿರೀಕ್ಷಣಾ ಜಾಮೀನು ಬೆನ್ನಲ್ಲೇ ಧೂತ ಸಮೀರ್ಗೆ ಸಂಕಷ್ಟ. ಚಿಕ್ಕಮಗಳೂರಿನ ಕಡೂರಿನಲ್ಲಿ ದಾಖಲಾಯಿತು ಮತ್ತೊಂದು ಕೇಸ್. ಯೂಟ್ಯೂಬರ್ ಎಂಡಿ ಸಮೀರ್ಗೆ ಮತ್ತೊಂದು ಆಘಾತಕಾರಿ ಸುದ್ದಿ ಇದು. ನಿರೀಕ್ಷಣಾ ಜಾಮೀನು ಬೆನ್ನಲ್ಲೇ ಧೂತ ಸಮೀರ್ಗೆ ಸಂಕಷ್ಟ ಎದುರಾಗಿದೆ. ಚಿಕ್ಕಮಗಳೂರಿನ ಕಡೂರಿನಲ್ಲಿ ದಾಖಲಾಯಿತು ಮತ್ತೊಂದು ಪ್ರಕರಣ. ಸಮೀರ್ ವಿರುದ್ಧ ವಿಎಚ್ಪಿ ವಿಶ್ವ ಹಿಂದೂ ಪರಿಷತ್ ಸದಸ್ಯ ಮಂಜು ಜೈನ್ ದೂರು ದಾಖಲು ಮಾಡಿದ್ದಾರೆ. ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ಅಪಪ್ರಚಾರ, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದ ಆರೋಪದ ಮೇಲೆ ದೂರು. ಯೂಟ್ಯೂಬರ್ ಎಂಡಿ ಸಮೀರ್ಗೆ ಮತ್ತೊಂದು ಆಘಾತಕಾರಿ ಸುದ್ದಿ ಇದು. ನಿನ್ನೆ ಯೂಟ್ಯೂಬರ್ ಸಮೀರ್ ವಿರುದ್ಧ ಪೊಲೀಸರು ಮನೆಗೆ ಬಂದಿದ್ರಲ್ಲ, ಅದು ಸುಮೋಟೋ ಪ್ರಕರಣದಲ್ಲಿ. ಸುಮೋಟೋ ಪ್ರಕರಣ ಅಂತ ಹೇಳಿದ್ರೆ ಸ್ವಯಂ ಪ್ರೇರಿತವಾಗಿ ಪೊಲೀಸರೇ ದಾಖಲು ಮಾಡಿಕೊಳ್ಳುವಂತಹ ಒಂದು ಪ್ರಕರಣ. ಆ ಪೊಲೀಸರು ಹೇಳುವಂತೆ ಧೂತ ಸಮೀರ್ ಒಂದು ವಿಡಿಯೋದಲ್ಲಿ ಸಾವಿರಾರು ಹೆಣಗಳನ್ನು ಧರ್ಮಸ್ಥಳದಲ್ಲಿ ಹೂಳಲಾಗಿದೆ, ನಿಮ್ಮ ರಕ್ತ ಕುದೀತಿಲ್ವೇನು ಅಂತೇಳಿ ಪ್ರಶ್ನೆ ಮಾಡಿದ್ರಂತೆ. ಸೊ ಈ ಸಾಲುಗಳೆಲ್ಲವೂ ಕೂಡ ಒಂದು ತರಹದ ಧರ್ಮಗಳ ನಡುವೆ ದ್ವೇಷ ಹುಟ್ಟು ಹಾಕುವಂತಹದ್ದು, ಜೊತೆಗೆ ರಾಜ್ಯದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತಹದ್ದು ಅಂತ ಹೇಳಿ ಆ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ರು. ಈಗ ಚಿಕ್ಕಮಗಳೂರಿನ ಕಡೂರಿನಲ್ಲಿ ಒಬ್ಬ ಮಂಜು ಜೈನ್ ಎನ್ನುವಂಥ ವ್ಯಕ್ತಿ, ಜೈನ ಧರ್ಮದ ಅನುಯಾಯಿ, ಸೊ ಆತ ಈಗ ಎಂಡಿ ಸಮೀರ್ ಮೇಲೆ ದೂರನ್ನು ದಾಖಲು ಮಾಡಿದ್ದಾರೆ. ಯೂಟ್ಯೂಬರ್ ಎಂಡಿ ಸಮೀರ್ಗೆ ಈಗ ಇದೊಂದು ಥರದ್ದು ಮತ್ತೊಂದು ತಲೆನೋವು. ಎಂಡಿ ಸಮೀರ್ ವಿರುದ್ಧ ಧರ್ಮಸ್ಥಳ ಧಾರ್ಮಿಕ ಅಪಪ್ರಚಾರ ಮಾಡಲಾಗಿದೆ, ಧಾರ್ಮಿಕ ಭಾವನೆಗೆ ಧಕ್ಕೆ ತರಲಾಗಿದೆ ಅಂಥೇಳಿ ಎಂಡಿ ಸಮೀರ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಸೊ ಸಮೀರ್ ವಿರುದ್ಧ ವಿಎಚ್ಪಿ ಸದಸ್ಯ ಮಂಜು ಜೈನ್ ಎನ್ನುವಂಥ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಬಗ್ಗೆ ಅವಹೇಳನ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ದೂರು ದಾಖಲಾಗಿದೆ. ಇದು ಸಮೀರ್ ಅವರಿಗೆ ಮತ್ತೊಂದು ಕಂಟಕ ತರಬಲ್ಲದ ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.